ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಲೆಕ್ಷನ್ ಹೊಸ್ತಿಲಲ್ಲಿ ಕೇಜ್ರಿವಾಲ್ಗೆ ಈಗ ಲಿಕ್ಕರ್ ಸ್ಕ್ಯಾಮ್ನ ಬಿಗ್ ಶಾಕ್ ಒಂದು ಎದುರಾಗಿದೆ. ಈಗಾಗಲೇ ಭ್ರಷ್ಟಾಚಾರ ತೊಡೆದು ಹಾಕ್ತೀವಿ ಅಂತ ಬಂದು ಅತಿ ದೊಡ್ಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದಿದ್ದಾರೆ ಕೇಜ್ರಿ ಅಂತಾನೆ ಮೋದಿ ಅಮಿತ್ ಶಾ ಮುಗಿಬೀಳ್ತಿರೋ ಹೊತ್ತಲ್ಲಿ ಈ ರಿಪೋರ್ಟ್ ಔಟ್ ಆಗಿರೋದು ಏನು ಹೇಳ್ತಾ ಇದೆ? ಹಾಗಾದರೆ ದೆಹಲಿಯಲ್ಲಿ ಲಿಕ್ಕರ್ ಸ್ಕ್ಯಾಮ್ನಿಂದ ಸರ್ಕಾರಕ್ಕೆ ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅನ್ನುವ ಈ ರಿಪೋರ್ಟ್. ಮತ್ತೊಂದು ಕಡೆ ಪ್ರತಿಷ್ಠಿತ ಸರ್ವೆ, ಮತ್ತೊಂದು ಮೆಗಾ ಸರ್ವೆ ರಿಪೋರ್ಟ್ ಹೊರಬಿದ್ದಿದೆ. ಡೆಲ್ಲಿಯಲ್ಲಿ ಕೇಜ್ರಿ ವರ್ಸಸ್ ಮೋದಿ ಗೆಲ್ಲೋದು ಯಾರು ಅನ್ನೋದನ್ನ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕೇಜ್ರಿವಾಲ್ ವಿರುದ್ಧ ಬಿಜೆಪಿ ಕೈಗೆತ್ಕೊಂಡಿರೋ ಅಸ್ತ್ರವೇ ಭ್ರಷ್ಟಾಚಾರ. ಇರೋ ಕುತೂಹಲ, ಭ್ರಷ್ಟಾಚಾರ ಅನ್ನೋ ವಿಷಯ ಎಲೆಕ್ಷನ್ನಲ್ಲಿ ಮತ ತಂದು ಕೊಡುತ್ತಾ ಇಲ್ವಾ ಬಿಜೆಪಿಗೆ? ಭ್ರಷ್ಟಾಚಾರ ಈಗ ದೇಶವ್ಯಾಪಿ ಕಾಮನ್ ಆಗಿಬಿಟ್ಟಿರೋದ್ರಿಂದ ಕೇಜ್ರಿ ವಿರುದ್ಧ ಬಿಜೆಪಿಯ ಈ ಅಸ್ತ್ರ ಗುರಿ ತಲುಪಲಿದೆಯಾ ಅನ್ನೋ ಕುತೂಹಲ. ಆದರೆ ಎಡೆ ಬಿಡದೆ ಮುಗಿಬೀಳ್ತಿದೆ. ಕೇಜ್ರಿವಾಲ್ 75 ಕೋಟಿಯನ್ನ ಖರ್ಚು ಮಾಡಿ ಶೀಶ್ ಮಹಲ್ ನಿರ್ಮಿಸಿದ್ದಾರೆ ಅನ್ನೋದಿರಬಹುದು. ಬೇರೆ ಬೇರೆ ವಿಷಯಗಳಿಗೆ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿದ್ದಾರೆ, ಭ್ರಷ್ಟಾಚಾರಿ ಅಂತ ಮುಗಿಬೀಳ್ತಿದ್ದಾರಲ್ವ CAG ರಿಪೋರ್ಟ್ ಅನ್ನು ಇಟ್ಟು. ಈಗ CAG ರಿಪೋರ್ಟ್ ನೋಡಿ, ವಿವಾದಾತ್ಮಕ ಮದ್ಯ ನೀತಿಯಿಂದ ಖಜಾನೆಗೆ ಎಷ್ಟು ದೊಡ್ಡ ನಷ್ಟವಾಗಿದೆ ಅನ್ನೋ ರಿಪೋರ್ಟ್ ಅನ್ನು ಹೊರಗಿಟ್ಟಿದೆ. ಅಂದ್ರೆ ಇಷ್ಟು ದೊಡ್ಡ ನಷ್ಟವಾಗತ್ತೆ ಅಂತ ಗೊತ್ತಿದ್ರು ಈ ರೀತಿ ಸರ್ಕಾರ ಮಾಡುತ್ತೆ ಅಂದ್ರೆ ಅದರಿಂದ ಏನೋ ಒಂದು ಲಾಭದ ನಿರೀಕ್ಷೆ ಅಂತ ಅಲ್ವಾ ಕ್ಲಿಯರ್ ಆಗೋದು. ಈಗ ED CBI ಕೇಸನ್ನು ಎಲ್ಲಿಗೆ ತಗೊಂಡು ಹೋಗುತ್ತೆ, ಕೋರ್ಟ್ನಲ್ಲಿ ಯಾವ ತಾರ್ಕಿಕ ಅಂತ್ಯಕ್ಕೆ ತಲುಪತ್ತೆ, ಎಷ್ಟು ದಿನ ಬೇಕು ಗೊತ್ತಿಲ್ಲ. ಆದರೆ CAG ರಿಪೋರ್ಟ್ ಮಾತ್ರ ಬಯಲು ಮಾಡಿದೆ. ದೆಹಲಿ ಆಪ್ ನೇತಾರರಾದ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಬಂಧನಕ್ಕೆ ಕಾರಣ ಆಗಿದ್ದ ಆಪ್ ಸರ್ಕಾರದ ವಿವಾದಿತ ಮದ್ಯ ನೀತಿಯಿಂದಾಗಿ ಸರ್ಕಾರದ ಖಜಾನೆಗೆ ಬರೋಬ್ಬರಿ 2026 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ CAG ವರದಿ ಹೇಳಿದೆ. ಕೇಜ್ರಿವಾಲ್ ಅವರು ಆರಂಭದಲ್ಲಿ ಎಲ್ಲರಿಗಿಂತ ಮುಂಚೆ ಅಲ್ವಾ ಈ ಉಚಿತ ಎಲ್ಲ ಕೊಡೋಕೆ ಶುರು ಮಾಡಿದ್ದು, ಬಸ್ಸಲ್ಲಿ ಓಡಾಟ, ವಿದ್ಯುತ್ತು, ನೀರು ಅಂದ್ಕೊಂಡು. ಏನು ಹೇಳ್ತಿದ್ರು ಕೇಜ್ರಿವಾಲ್ ಅವರು? ಸರ್ಕಾರದಲ್ಲಿ ಪ್ರತಿ ರಾಜ್ಯಗಳಲ್ಲೂ ಭ್ರಷ್ಟಾಚಾರದಿಂದಾಗಿ ಮುಳುಗಿ ಹೋಗಿರ್ತವೆ. ಹಾಗಾಗಿ ಒಂದು ಬ್ರಿಡ್ಜ್ ಮಾಡಬೇಕು, ಒಂದು ರಸ್ತೆ ಮಾಡಬೇಕಂದ್ರೆ ಅದರಲ್ಲಿ ತೋರಿಸೋ ಲೆಕ್ಕನೇ ಬೇರೆ, ಖರ್ಚು ಮಾಡೋ ಲೆಕ್ಕನೇ ಬೇರೆ. ಆದರೆ ನಮ್ಮ ಸರ್ಕಾರ ಹಾಗೆ ಮಾಡಲ್ಲ. ಏನು ತೋರಿಸ್ತೀವೋ ಅದೇ ಇರುತ್ತೆ. ಹಾಗಾಗಿ ನಮಗೆ ದುಡ್ಡು ಉಳಿಯತ್ತೆ, ಆ ಉಳಿದಿರೋ ದುಡ್ಡನ್ನು ಜನರಿಗೆ ಉಚಿತವಾಗಿ ಕೊಡ್ತೀವಿ ಅನ್ನೋ ರೀತಿಯ ಒಂದು ಕನಸುಗಳನ್ನು ಬಿತ್ತಿದ್ರು ಕೇಜ್ರಿವಾಲ್. ಈಗ ನೋಡಿ CAG ರಿಪೋರ್ಟ್ ಬಹಿರಂಗಪಡಿಸ್ತಾ ಇರೋದು. ಆಪ್ ಸರ್ಕಾರದ ವಿವಾದಿತ ಮದ್ಯ ನೀತಿಯಿಂದಾಗಿ ಸರ್ಕಾರದ ಖಜಾನೆಗೆ 2026 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಮಹಾಲೇಖಪಾಲರ ವರದಿಯಲ್ಲಿಯೇ ಉಲ್ಲೇಖ ಮಾಡಲಾಗಿದೆ. ಮದ್ಯ ನೀತಿ ಜಾರಿ ವೇಳೆ DCM ಮನೀಶ್ ಸಿಸೋಡಿಯಾ ನೇತೃತ್ವದ ಸಚಿವರ ಸಮಿತಿ ತಜ್ಞರ ಸಮಿತಿಯ ಶಿಫಾರಸುಗಳನ್ನು ಕಡೆಗಣಿಸಿದೆ. ತಜ್ಞರು ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ, ಅದನ್ನೆಲ್ಲ ಕಡೆಗಣಿಸಿದ್ದಾರೆ. ಅಂದ್ರೆ ಏನು ಅರ್ಥ? ತಮಗೆ ಬೇಕಾದಂಗೆ ಲಾಭವನ್ನ ಮಾಡಿಕೊಳ್ಳೋದಕ್ಕೆ ಸರ್ಕಾರಕ್ಕೆ ಇಷ್ಟು ದೊಡ್ಡ ಸಾವಿರ ಕೋಟಿ ನಷ್ಟ ಆದರೂ ಪರವಾಗಿಲ್ಲ, ತಮಗೆ ಲಾಭವನ್ನ ಮಾಡಿಕೊಳ್ಳೋದಕ್ಕೆ ಈ ಯೋಜನೆ ರೂಪಿಸಿದ್ರು ಅಂತಲ್ಲ. ಆಯ್ತು, ಸಂಪುಟ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಒಪ್ಪಿಗೆ ಪಡೆಯದೆ ಮದ್ಯ ನೀತಿಯ ಪ್ರಮುಖ ನಿರ್ಧಾರಗಳಿಗೆ ಅನುಮತಿ ಕೊಡಲಾಯಿತು. ನಿಯಮಾನುಸಾರ ಅನುಮೋದನೆಗೆ ಸದನದಲ್ಲಿಯೂ ಕೂಡ ಇದನ್ನ ಮಂಡಿಸಲೇ ಇಲ್ಲ. ಸೊ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಇನ್ನು ಕೋರ್ಟ್ ಜಡ್ಜ್ಮೆಂಟ್ ಬರಬೇಕು. CBI ಮತ್ತು ED ಏನೇನು ಅಂಶಗಳನ್ನು ಹೊರಗಿಡತ್ತೆ ನೋಡಬೇಕು. ED CBI ಎಲ್ಲ ನೋಡಿದ್ವಿ ನಾವು. ನೂರಾರು ಮೊಬೈಲ್ಗಳನ್ನು ನಾಶ ಮಾಡಿದ್ದಾರೆ ಕೇಜ್ರಿವಾಲ್ ಅಂತ ಒಂದಿಷ್ಟು ಸಾಕ್ಷಿಗಳನ್ನ ಇಟ್ಟಿದ್ದು. ಹಾಗೆ ಗೋವಾ ಎಲೆಕ್ಷನ್ಗೆ ಹೋಗಿತ್ತು, ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಕೋಟಿ ಹಣ ಅಂತ ಆರೋಪಿಸಿದ್ದೆಲ್ಲ ನೋಡಿದ್ವಲ್ಲ. ಅದಕ್ಕೆಲ್ಲ ಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಕಾದು ನೋಡಬೇಕು. ಆದರೆ ಸರ್ಕಾರದ ಬೊಕ್ಕಸಕ್ಕೆ ಹೇಗೆ ನಷ್ಟ ಆಗಿದೆ? ನಿಯಮಗಳನ್ನು ಗಾಳಿಗೆ ತೂರುವ ಮೂಲಕ ಈ ವಿವಾದಾತ್ಮಕ ಮದ್ಯ ನೀತಿಯನ್ನು ರೂಪಿಸಲಾಗಿತ್ತು ಅನ್ನೋದನ್ನ ತೆರೆದಿಡ್ತಾ ಇದೆ. ಅಷ್ಟೇ ಅಲ್ಲ, CAG ರಿಪೋರ್ಟ್ ಇನ್ನು ಏನು ಹೇಳ್ತಾ ಇದೆ? ನಿಯಮ ಉಲ್ಲಂಘನೆ ಮಾಡಿದವ್ರ ಮೇಲೆ ಉದ್ದೇಶಪೂರ್ವಕವಾಗಿ ದಂಡ ವಿಧಿಸಿಲ್ಲ ಅಂತ CAG ವರದಿಯಲ್ಲಿ ಹೇಳಲಾಗಿದೆ. ಕೆಲ ರಿಟೇಲರ್ಗಳ ಅವಧಿಗೆ ಮುನ್ನವೇ ಸರೆಂಡರ್ ಮಾಡಿದ ಲೈಸೆನ್ಸ್ಗಾಗಿ ಮರು ಟೆಂಡರ್ ಕರೆಯದ ಕಾರಣ ಸರ್ಕಾರಕ್ಕೆ 890 ಕೋಟಿ ರೂಪಾಯಿ ನಷ್ಟ ಅನುಭವಿಸಬೇಕಾಗಿದೆ. ವಿಭಾಗೀಯ ಲೈಸೆನ್ಸ್ಗೆ ನೀಡಿದ ವಿನಾಯಿತಿಗಳಿಂದಾಗಿ 941 ಕೋಟಿ ರೂಪಾಯಿ ನಷ್ಟ ಆಗಿದೆ. ಅದೇ ರೀತಿ ಕೋವಿಡ್ ನಿಯಂತ್ರಣ ಕ್ರಮಗಳಿಂದಾಗಿ ವಿಭಾಗೀಯ ಲೈಸೆನ್ಸ್ ಶುಲ್ಕದಲ್ಲಿ 144 ಕೋಟಿ ರೂಪಾಯಿ ಮನ್ನಾ ಮಾಡಲಾಯಿತು ಅಂತ ವರದಿಯಲ್ಲಿ ಎಲ್ಲವನ್ನ ಡೀಟೇಲ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಈ ರೀತಿ ಸರ್ಕಾರಕ್ಕೆ 2026 ಕೋಟಿ ರೂಪಾಯಿ ಭಾರಿ ಪ್ರಮಾಣದಲ್ಲಿ ಈ ವಿವಾದಿತವಾದ ಮದ್ಯ ನೀತಿಯಿಂದಾಗಿ ಹಾನಿಯುಂಟಾಗಿದೆ.
ಅಂತ CAG ರಿಪೋರ್ಟ್ ಬಟಾ ಬಯಲು ಮಾಡಿದ್ದು ಬಿಜೆಪಿ ಈಗ ಮುಗಿ ಬೀಳ್ತಿದೆ, ಕೇಜ್ರಿವಾಲ್ ಬಣ್ಣ ಕೊನೆಗೂ ಬಯಲಾಗಿದೆ ನೋಡಿ ಅಂತ. ಇನ್ನು ಬಿಜೆಪಿ ಬಿದೂರಿ ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಕೇಜ್ರಿವಾಲ್ ಸವಾಲ್ ಹಾಕಿದ್ದಾರೆ. ಬಿಜೆಪಿಯ ವಿರುದ್ಧ ತೊಡೆತಟ್ಟಿ ಮತ್ತೊಮ್ಮೆ ಗೆದ್ದು ಬಂದೇ ಬರ್ತೀನಿ ಅನ್ನುವಂಥ ಹುಮ್ಮಸ್ನಲ್ಲಿದ್ದಾರೆ. ಸುಮಾರು ಸರ್ವೆ ರಿಪೋರ್ಟ್ಗಳು ಕೂಡ ಇದೆ. ಎಲ್ಲದರ ನಡುವೆಯೂ ಕೇಜ್ರಿವಾಲ್ ಗೆಲ್ತಾರೆ, ಬಿಜೆಪಿ ಟಫ್ ಫೈಟ್ ಕೊಡುತ್ತೆ, ಆದ್ರೆ ಕೇಜ್ರಿವಾಲ್ ಒಂದು ಹೆಜ್ಜೆ ಮುಂದಿದ್ದಾರೆ ಅನ್ನೋದನ್ನೇ ಹೇಳ್ತಿರೋದು. ಈಗಾಗಲೇ ನಾವು ಸಟ್ಟಾ ಬಜಾರ್ ಸಮೀಕ್ಷೆಯನ್ನೇ ಮುಂದೆ ಇಟ್ಟಿದ್ವಿ. ಕೇಜ್ರಿವಾಲ್ ಪಕ್ಷ ಜಸ್ಟ್ ಪಾಸ್, ಮ್ಯಾಜಿಕ್ ನಂಬರ್ ಈ ಸಲ ಕಳೆದ ಬಾರಿಯಂತೆ 60+ ಎಲ್ಲ ಇಲ್ಲ, 35+, ಎಷ್ಟು ಬೇಕೋ ಅಷ್ಟು 36-37 ಸೀಟಿಗೆ ಕೊರತೆಯಾಗದಂತೆ ಗೆಲ್ಲಬಹುದು ಅಂತ ಈ ಕ್ಷಣಕ್ಕೆ ಹೇಳ್ತಿರೋ. ಇನ್ನೂ 15-20 ದಿನ ಟೈಮ್ ಇರೋದ್ರಿಂದಾಗಿ ಪ್ರಚಾರಕ್ಕೆ ಬಿಜೆಪಿ ಗೇಮ್ ಚೇಂಜ್ ಮಾಡುತ್ತಾ ಕಾದ್ ನೋಡ್ಬೇಕು. ಡೆಲ್ಲಿಲಿ ಅಷ್ಟು ಸುಲಭ ಅಲ್ಲ, ಬಿಜೆಪಿಗೆ ಏನು ಕೇಕ್ ಹಾಕಲ್ಲ. ಹರಿಯಾಣದಲ್ಲಿ ಯಾರು ಅಂದುಕೊಳ್ಳದಂತ ರಿಸಲ್ಟ್ ಬಂತು, ಹಾಗೆ ಇಲ್ಲೂ ಆಗತ್ತೆ ಅಂತ ಬಿಜೆಪಿ ಅವ್ರು ಹೇಳ್ತಿರೋದು. ಆದ್ರೆ ಸರ್ವೆ ಸಮೀಕ್ಷೆಗಳಂತೂ ಅದನ್ನು ಹೇಳ್ತಿಲ್ಲ. ಟಫ್ ಫೈಟ್ ಕೊಡುತ್ತೆ, ಒಳ್ಳೆ ಗೇನ್ ಆಗುತ್ತೆ ಬಿಜೆಪಿಗೆ ಕಳೆದ ಬಾರಿಗೆಲ್ಲ ಕಂಪೇರ್ ಮಾಡಿದ್ರೆ. ಆದರೆ ಮುಂದಿದೆ ಅಂತಾನೆ ಹೇಳ್ತಾ ಇರೋದು. ಈಗ ಮತ್ತೊಂದು ಪ್ರತಿಷ್ಠಿತ ಸಮೀಕ್ಷೆ ಹೊರಬಿದ್ದಿದೆ. ಏನು ಹೇಳ್ತಿದೆ ಹಾಗಾದ್ರೆ ಈ ಸರ್ವೆ ಪ್ರಕಾರ ನೋಡೋಣ. ದೆಹಲಿಯ ವಿಧಾನಸಭಾ ಚುನಾವಣೆ JVC ಟೈಮ್ಸ್ ನೌ ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಹೊರ ಇಟ್ಟಿದೆ. ಈಗ ಟೈಮ್ಸ್ ನೌ ಮತ್ತು JVC ಮೂರು ಪಕ್ಷಗಳ ಪ್ರಣಾಳಿಕೆ ರಿಲೀಸ್ ಆದಮೇಲೆ ಅದರ ಆಧಾರದಲ್ಲಿ ಈ ನಂಬರ್ಸ್ ಅನ್ನ ಇಟ್ಟಿರೋದು. ಉಚಿತ ಕೊಡುಗೆಗಳ ಆಧಾರದ ಮೇಲೆ ಯಾರಿಗೆ ಎಷ್ಟು ಸೀಟ್ಸ್ ಬರಬಹುದು, ಎಲ್ಲರೂ ಅವರವ್ರದ್ದೇ ಆದ ಕೊಡುಗೆಗಳನ್ನು ಘೋಷಣೆ ಮಾಡಿದ್ದಾರೆ, ಏನಾಗಬಹುದು ಅಂತ ಹೇಳಿರೋದು. ಕೇಜ್ರಿವಾಲ್ ಕೊಟ್ಟಿರುವಂತಹ ಭರವಸೆಗಳೆಲ್ಲ ಅಂದುಕೊಂಡಂತೆ ಆದರೆ ಆಮ್ ಆದ್ಮಿಗೆ 56 ಸೀಟ್ ತನಕನೂ ಬರುವ ಸಾಧ್ಯತೆ ಇದೆ ಅಂತ ಟೈಮ್ಸ್ ನಾವು ಹೇಳ್ತಿರೋದು. ಬಿಜೆಪಿ ಆಗ 10-14 ಕುಸಿಯಬಹುದು. ಬಹುತೇಕ ಸರ್ವೆಗಳು ಟೈಟ್ ಫೈಟ್ ಕೊಡ್ತಿವೆ. ಆದರೆ ಟೈಮ್ಸ್ ನಾವು ಪ್ರೆಡಿಕ್ಟ್ ಮಾಡ್ತಿರೋದು ಆಮ್ ಆದ್ಮಿ ಕೊಟ್ಟ ಭರವಸೆ ಪೂರ್ಣ ಆದರೆ 56 ಸೀಟ್ ತನಕ ಮತ್ತೆ ಕಳೆದ ಬಾರಿಯಂತೆಯೇ 60ರ ಗಡಿಗೆ ಹೋಗಿ ನಿಲ್ಲಬಹುದು ಅಂತ. ಕಾಂಗ್ರೆಸ್ 0 ಸಾಧ್ಯತೆ 2, 3 ಸಾಧ್ಯತೆಗಳನ್ನ ಕೊಟ್ಟಿರೋದು ಈ ಸರ್ವೆ. ಬಿಜೆಪಿ ಉಚಿತಗಳು ಜನಮನ ಗೆದ್ರೆ ಬಿಜೆಪಿನೂ ಘೋಷಣೆ ಮಾಡಿದೆ ತಾನೇನು ಕಡಿಮೆ ಅನ್ನುವಂತೆ ಈ ಸ್ಲಮ್ ನಿವಾಸಿಗಳಿಗೆ ಅಪಾರ್ಟ್ಮೆಂಟು ಬೇರೆ ಬೇರೆ ಘೋಷಣೆಗಳು ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಎಲ್ಲ ಕಡೆ ಮ್ಯಾಜಿಕ್ ಮಾಡಿದೆಯಲ್ಲ, ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಬಿಜೆಪಿಯ ಗ್ಯಾರಂಟಿಗಳು ಮ್ಯಾಜಿಕ್ ಮಾಡಿವೆ. ಸೊ ಇಲ್ಲೂ ಕೂಡ ಭರ್ಜರಿಯಾಗಿ ಘೋಷಣೆ ಮಾಡಿದೆ ಬಿಜೆಪಿ ಪ್ರಣಾಳಿಕೆ. ಅದೇನಾದರೂ ಮನಗೆದ್ರೆ 33-37 ಸೀಟ್ಸ್ ಗೆಲ್ಲಬಹುದು, ಬಿಜೆಪಿ 33-36. ಸೊ ಇಬ್ಬರು ಮ್ಯಾಜಿಕ್ ನಂಬರ್ ಹತ್ರ ಬಂದು ನಿಂತ್ಕೋತಾರೆ. ಒಂದು ರೀತಿಯಲ್ಲಿ ಟೈ ಆಗೋ ಥರ ರಿಸಲ್ಟು ಕೊಂಚ ಆಮ್ ಆದ್ಮಿಯ ಬಲ ಅನ್ನೋದನ್ನು ಹೇಳ್ತಾ ಇದೆ. ಕಾಂಗ್ರೆಸ್ 0ಇಂದ 1, ಯಾವುದೇ ಸಾಧ್ಯತೆಯಲ್ಲೂ ಕಾಂಗ್ರೆಸ್ 0-1 ಬಿಟ್ಟರೆ ಹೆಚ್ಚಿಲ್ಲ. ಕೈ ಕೊಟ್ಟಿರುವ ಭರವಸೆಗಳು ವರ್ಕ್ ಆದರೆ 3ನೇ ಆಯ್ಕೆ, ಆಗ ಕೈಗೆ ಸ್ವಲ್ಪ ವೋಟ್ ಸ್ಪ್ಲಿಟ್ ಆಗುತ್ತಲ್ಲ. ಸೀಟ್ಸ್ ಬರೆದಿದ್ರು ವೋಟ್ ಸ್ಪ್ಲಿಟ್ ಆಗುತ್ತೆ, ಸೀಟ್ಸ್ ಕಡಿಮೆ ಬಂದ್ರೂ ವೋಟ್ ಸ್ಪ್ಲಿಟ್ ಆಗುತ್ತೆ. ಅಂಥ ಟೈಮಲ್ಲಿ ಬಿಜೆಪಿ ಗೆದ್ದು ಬಿಡುತ್ತೆ. ಕಾಂಗ್ರೆಸ್ ಕೊಟ್ಟಿರೋ ಭರವಸೆಗಳಿಗೆ ಜನ ಜೈ ಅಂದರೆ ಬಿಜೆಪಿ ಗೆಲ್ಲತ್ತೆ. ಬಿಜೆಪಿ 37-41 ಸೀಟ್ ತನಕ ಬರಬಹುದು. ಇದು ಗೇಮ್ ಚೇಂಜ್ ಮಾಡುವಂತಹ ಲೆಕ್ಕ. ಕಾಂಗ್ರೆಸ್ ಮೊನ್ನೆಷ್ಟು DK ಶಿವಕುಮಾರ್ ಅವರು ಹೋಗಿ ಭರ್ಜರಿ ಘೋಷಣೆ ಮಾಡಿ ಬಂದರು. ಆಮ್ ಆದ್ಮಿ ಎಷ್ಟು ಕೊಡುತ್ತೋ ಅದಕ್ಕಿಂತ ಜಾಸ್ತಿ ಗೃಹಲಕ್ಷ್ಮಿ ಮಾಡೆಲಲ್ಲಿ ತಿಂಗಳಿಗೆ 2,500 ಕೊಡೋದಕ್ಕೆ ಹೊರಟಿದ್ದಾರೆ. ಭರ್ಜರಿ ಘೋಷಣೆಗಳನ್ನು 5-6 ಅಂದ್ಕೊಂಡು ಉಚಿತ ಘೋಷಣೆಗಳಿವೆ. ಅದು ವರ್ಕ್ ಆಗಿಬಿಟ್ರೆ, ಈಗ ಕರ್ನಾಟಕದಲ್ಲೆಲ್ಲ ಮಾಡಿದ್ದೀವಿ ಇಲ್ಲೂ ಮಾಡ್ತೀವಿ ಅಂತಲ್ವ ಅವ್ರು ಹೇಳ್ತಿರೋದು, ಅದು ವರ್ಕ್ ಆದರೆ ಕಂಪ್ಲೀಟ್ 100% ವರ್ಕ್ ಆಗಬೇಕಾಗಿಲ್ಲ, ತಕ್ಕ ಮಟ್ಟಿಗೆ ವರ್ಕ್ ಆದರೂ ಆಪ್ನ ಮತಗಳು ಸ್ಪ್ಲಿಟ್ ಆಗುತ್ತೆ. ಆಗ ಬಿಜೆಪಿಗೆ 37-41 ಸೀಟ್ಸ್ ಬರುತ್ತೆ, ಆಮ್ ಆದ್ಮಿಗೆ 27-33 ಸೀಟ್ಸ್ ಬರುತ್ತೆ, ಕಾಂಗ್ರೆಸ್ಗೆ 0ಇಂದ 2 ಸೀಟ್ಸ್ ಬರುತ್ತೆ ಅಂತ ಹೇಳ್ತಾ ಇರೋದು. ಈ 3 ಸಾಧ್ಯತೆಗಳನ್ನು ಇಟ್ಟಿದ್ದು 2 ಸಾಧ್ಯತೆಗಳಲ್ಲಿ ಬಿಜೆಪಿಗೆ ಬೆಸ್ಟ್ ಚಾನ್ಸ್ ಇದೆ. ಒಂದು ಟೈ ಆಗಬಹುದು, ಇಲ್ಲ ಬಿಜೆಪಿನೇ ಗೆಲ್ಲಬಹುದು ಕಾಂಗ್ರೆಸ್ನ ಪರವಾಗಿ ಮತಗಳು ಬೀಳೋಕೆ ಶುರುವಾದರೆ. ಇಲ್ಲ ಆಮ್ ಆದ್ಮಿಗೆ ಈ ಸಲ 100% ಜೈ ಅಂತಾರಪ್ಪ ಅವ್ರ ಘೋಷಣೆಗಳಿಗೆ ಅಂದರೆ ಬಿಜೆಪಿಗೆ ಬರೀ 10-15 ಸೀಟ್ಸ್ ಒಳಗಡೆ ಅಂತ ಕೊಡ್ತಾ ಇರೋದು. ಸೊ ಕುತೂಹಲಕ್ಕೆ ಕಾರಣ ಆಗಿದೆ ಈ ಸರ್ವೆ. ಟೈಮ್ಸ್ ನೌ JVC ಸರ್ವೆ. ಎಲ್ರಿಗೂ ಕುತೂಹಲ ಇರೋದಿದೆ, ಡೆಲ್ಲಿಯಲ್ಲಿ ರಾಜಧಾನಿಯಲ್ಲಿ ಗದ್ದುಗೆ ಬುಡದಲ್ಲಿ ಗೆಲ್ಲೋರು ಯಾರು? ಸಂಪೂರ್ಣ ರಾಜ್ಯದ ಸ್ಥಾನಮಾನ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದಿದ್ದಾರೆ. ಅನುಕಂಪದ ಮೇಲೆ ನಾನು ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸನೂ ಇದೆ ಅವ್ರಿಗೆ. ಇಷ್ಟೆಲ್ಲದರ ನಡುವೆ ಬಿಜೆಪಿ ಭ್ರಷ್ಟಾಚಾರಿ ಇವರು, ನಂಬಬೇಡಿ ಈತ ಸುಳ್ಳು ಹೇಳಿ ಮುಖವಾಡವನ್ನು ಧರಿಸಿ ನಿಮ್ಮ ಮುಂದೆ ನಾಟಕ ಮಾಡಿ ಗೆದ್ದಿದ್ದು ಅಂತ ಬಿಜೆಪಿ ಮೋದಿನೇ CM ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಅಖಾಡಕ್ಕಿಳಿದಿದ್ದಾರೆ. ಕೇಜ್ರಿ ವರ್ಸಸ್ ಮೋದಿ ಫೈಟ್ ಆಗಿದೆ. ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆದಷ್ಟು ಬಿಜೆಪಿಗೆ ಅನುಕೂಲ ಅನ್ನೋದನ್ನು ಪಕ್ಕಾ ಹೇಳ್ತಾ ಇದೆ ಗ್ರೌಂಡ್ ರಿಪೋರ್ಟ್.
ಕಾದು ನೋಡಬೇಕು ಏನಾಗಲಿದೆ ದೆಹಲಿಯಲ್ಲಿ ಅನ್ನೋದನ್ನ. ಮತ್ತೊಮ್ಮೆ ಕೇಜ್ರಿವಾಲ್ ಗೆದ್ದು ಬೀಗ್ತಾರಾ ಅಥವಾ 3 ದಶಕಗಳ ಹತ್ತತ್ರ 3 ದಶಕಗಳ ವನವಾಸವನ್ನ ಅಂತ್ಯಗೊಳಿಸುತ್ತಾ ಬಿಜೆಪಿ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.